2/3 ಮೆಜಾರಿಟಿ ಬೇಕು ಅಂತಿತ್ತು. 2/3 ಮೆಜಾರಿಟಿ ಇರ್ಲಿಲ್ಲ. 2/3 ಮೆಜಾರಿಟಿ ಇಲ್ಲ ಅಂತ ಗೊತ್ತಿದ್ದು ಕೂಡ ಆತುರಾತುರವಾಗಿ ಈ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡನೆ ಮಾಡಿತ್ತು ಮತ್ತು ಅಧಿವೇಶನ ಕರೆದಿತ್ತು. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ರಾಜಕೀಯ ಉದ್ದೇಶವನ್ನ, ಅಲ್ಲಿ ಗೆಲ್ಲುವ ಉದ್ದೇಶವನ್ನ ಇಟ್ಕೊಂಡೆ ಅನ್ನೋ ಚರ್ಚೆಗಳು ಇದೆ. ಇದನ್ನ ವಿಪಕ್ಷಗಳು ಹೇಳ್ತಿದ್ದಾವೆ ಮತ್ತು ಅದಕ್ಕೆ ಪೂರಕವಾಗಿ ಹಲವಾರು ಅವರದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಕ್ರೊನಾಲಜಿಯನ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಹನೀಫ್ ಅವ್ರಿಗೆ ಕೇಳಿಸ್ತಿದ್ಯಾ ನಿಮ್ಗೀಗ? ಇದು ಎಕ್ಸ್ಪೆಕ್ಟೆಡ್. ಇದು ಏನು ಪಾರ್ಲಿಮೆಂಟ್ ನಲ್ಲಿ ಇವತ್ತು ನಡೀತದೆ ಎಕ್ಸ್ಪೆಕ್ಟೆಡ್. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಈ ಬಿಲ್ ಪಾಸ್ ಆಗೋದಿಲ್ಲ ಅನ್ನೋದು ಬಿಜೆಪಿ ಅವರಿಗೆ ಗೊತ್ತಿತ್ತು. ಆದ್ರಿಂದಲೇ ಅವರು ಬಹಳ ಉತ್ಸಾಹದಿಂದ ಭಾಷಣ ಮಾಡ್ಕೊಂಡದನ್ನ ಮಂಡಿಸಿದ್ದಾರೆ. ಯಾವಾಗ್ಲೂ ಈ ತರದ ಒಂದು ಮಸೂದೆಯನ್ನು ಮಂಡಿಸೋದಕ್ಕಿಂತ ಮುಂಚೆ ಸಂಸತ್ತಿನಲ್ಲಿರುವಂತಹ ಎಲ್ಲರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂತಹ ಅಗತ್ಯ ಇದೆ. ಇದು ಬಹಳ ಸಣ್ಣ ಮಟ್ಟದ ಚರ್ಚೆ ಅಲ್ಲ, ಬಹಳ ದೊಡ್ಡ ದೂರಗಾಮಿ ಪರಿಣಾಮವನ್ನು ಬೀರುವಂತಹ ಮಸೂದೆಗಳಾಗಿರೋದ್ರಿಂದ ಮೂರೂ ಕೂಡ ಅದಕ್ಕೆ ಸಂಬಂಧಿಸಿ ಸ್ಥಾಯಿ ಸಮಿತಿಗಳ ಸಭೆಯನ್ನು ಕರೆಯೋದಾಗ್ಲಿ ಅಥವಾ ಪ್ರತಿಪಕ್ಷಗಳ ಸಭೆಯನ್ನು ಕರೆಯೋದಾಗ್ಲಿ, ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗ್ಲಿ ಇದನ್ನ ಯಾವುದನ್ನು ಮಾಡಿಲ್ಲ. ಆಮೇಲೆ ಇದು ಬಹಳ ಉದ್ದೇಶಪೂರ್ವಕವಾಗಿ ಮಾಡಿದರೆ, ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ನಾವು ಮಹಿಳಾ ಮೀಸಲಾತಿಯ ಚಾಂಪಿಯನ್ಸ್ ಅಂತ ಬಿಂಬಿಸ್ಕೋಬೇಕಾಗಿದೆ, ಅದಕ್ಕಾಗಿ ಇದನ್ನೊಂದು ಪ್ರಯತ್ನ ಮಾಡ್ತೀವಿ ಅನ್ನೋ ತರದ ರೀತಿಯಲ್ಲಿ ಮಾಡಿದ್ದಾರೆ. ಪ್ರಾಮಾಣಿಕವಾದಂತ ಪ್ರಯತ್ನ ಅಲ್ಲ ಅದು. ಯಾಕಂತ ಹೇಳಿದ್ರೆ ನಿಮಗೆ ಮಸೂದೆ ಪಾಸ್ ಆಗೋದಿಲ್ಲ ಅನ್ನೋದು ಗೊತ್ತಿಲ್ದಿದ್ದಾಗ ಯಾವುದೇ ಎಕ್ಸರ್ಸೈಸ್ ಅನ್ನು ಮಾಡದೆ, ಪ್ರತಿಪಕ್ಷಗಳಲ್ಲಿರುವವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರಿಗೆ ಕನ್ವಿನ್ಸ್ ಮಾಡದೆ ನೀವು ಅದನ್ನ ಮಂಡಿಸೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿರುತ್ತದೆ, ಎಲ್ರಿಗೂ ಗೊತ್ತಿದೆ ಅದು ಇದು ಪಾಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ರಾಜ್ಯಸಭೆನಲ್ಲೂ ಪಾಸ್ ಆಗೋದಿಲ್ಲ ಇದು, ಅಲ್ಲಿ ಮೊದಲೇ ಬಹುಮತ ಕಡಿಮೆ ಇದೆ ಅವರಿಗೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಇದು ಈಗಿಂದಲ್ಲ, ಇದು ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ಬೇಕನ್ನುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ ಅದೆಲ್ಲ ಬಹಳ ಪ್ರಯತ್ನಗಳೆಲ್ಲ ನಡೆದು ಬಹಳ ಮುಂದಕ್ಕೆ ಹೋಗ್ತಾ ಬಂತದ್ದು. ಕಳೆದ ಸಲ ಇದರ ಬಗ್ಗೆ ಪ್ರಸ್ತಾಪ ಬಂದಾಗ ಬಿಜೆಪಿ ಪಕ್ಷ ಹೇಳಿದ್ದೇನಂತ ಹೇಳಿದ್ರೆ, ಬಹಳ ಸ್ಪಷ್ಟವಾಗಿ ಬಿಜೆಪಿ ಪಕ್ಷದವರು ಹೇಳಿದ್ರು, ನಾವು ಹೊಸ ಜನಗಣತಿ, ಯಾಕಂತ ಹೇಳಿದ್ರೆ 2011 ಗಣತಿಯ ಅಂಕಿ ಅಂಶದ ಮೇಲೆ ಮಾಡೋದು ಬೇಡ. ಸೊ 2021 ಅಥವಾ 26 ಏನು ಜನಗಣತಿ ನಡೀತದೆ ಅದರ ಆಧಾರದ ಮೇಲೆ, ಯಾಕಂತ ಹೇಳಿದ್ರೆ ಅಪ್ಡೇಟ್ ಆಗ್ಬೇಕಲ್ಲ ಅಂಕಿ ಅಂಶಗಳು. ಸುಮಾರು 15 ವರ್ಷದ ಗ್ಯಾಪ್ ಇದೆ ಈಗ. ಅದೆಲ್ಲ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಬಿಜೆಪಿಯ ಪಾಸ್ ಮಾಡದೆ ತಡೆ ಹಿಡಿದಿತ್ತು. ಈಗ ಒಂದು ರೀತಿಯಲ್ಲಿ ಒಂದು ಅವಕಾಶವಾದಿತನವನ್ನು ಬಳಸ್ಕೊಳ್ಳುವ ರೀತಿಯಲ್ಲಿ ಇದನ್ನೊಂದು ತಂತ್ರಗಾರಿಕೆ, ಪೊಲಿಟಿಕಲ್ ಸ್ಟ್ರಾಟಜಿ, ಒಂದು ತಂತ್ರಗಾರಿಕೆ ಅನ್ನೋ ರೀತಿಯಲ್ಲಿ ಇದನ್ನು ಮಾಡಿದೆ. ಉದ್ದೇಶ ಇಷ್ಟೇ, ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಇದು ಪ್ರಭಾವ ಬೀರಲಿ. ಬಿಜೆಪಿಯವರು ನಾವು NDA ಸರ್ಕಾರ ಇದನ್ನ ತರಲಿಕ್ಕೆ ಹೊರಟಿದೀವಿ ನಾವು, ಆದ್ರೆ ಪ್ರತಿಪಕ್ಷಗಳು ಇದಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರು ಮಹಿಳಾ ವಿರೋಧಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹಿಂದೆಯೂ ಕೂಡ ಇದಕ್ಕೆ ಸಂಬಂಧಿಸಿ ಚರ್ಚೆ ಆಗಿದೆ. ನೀವು 33% ಮಹಿಳೆಯರಿಗೆ ನೀವು ಮೀಸಲಾತಿಯನ್ನು ಕೊಡುವಾಗ, ರಿಸರ್ವೇಶನ್ ಸೀಟ್ಗಳನ್ನ ಇಡುವಾಗ, ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಹಿಂದೆ ಕೂಡ ನಡೆದಿದೆ. 2011 ಜನಗಣತಿನಲ್ಲಿ OBCಯ ಯಾವುದೇ ಫಿಗರ್ಸ್ಗಳು ನಿಮ್ಗೆ ಸಿಗೋದಿಲ್ಲ. ನಿಮಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಲ್ಲಿ ಯಾವುದೇ ಅಂಕಿ ಅಂಶಗಳು ಸಿಗೋದಿಲ್ಲ ನಿಮಗೆ. ಈಗ ಅದರ ಆಧಾರದ ಮೇಲೆ ನೀವು ಮಾಡ್ತೀರಿ ಅಂತ ಹೇಳಿ ಆದ್ರೆ ಬಹಳ ದೊಡ್ಡ ಮೋಸ ಆಗುತ್ತೆ. ಬಹಳಷ್ಟು ಮಂದಿ ಹೆಣ್ಮಕ್ಳು 33% ಬರಬೇಕು, ನಾವೆಲ್ಲರೂ ಬೆಂಬಲ ಇದೀವಿ ಅದಕ್ಕೆ. ಹೆಣ್ಮಕ್ಳು 33 ಅಲ್ಲ 50% ಬರಬೇಕು. ನಿನ್ನೆ ಸಂಸತ್ತಿನಲ್ಲಿ ಮಾತಾಡಿದಂತಹ ಒಬ್ಬ ಸಂಸತ್ ಸದಸ್ಯರು ಅದನ್ನೇ ಹೇಳಿದಿರೋದು, 50% ಮೀಸಲಾತಿ ಕೊಡಿ ಹೆಣ್ಮಕ್ಳಿಗೆ, 33 ಅಲ್ಲ. ಆಮೇಲೆ ಸಚಿವ ಸಂಪುಟದಲ್ಲಿ 50% ಹೆಣ್ಮಕ್ಳನ್ನು ತಗೊಳ್ಳಿ. ಪ್ರಧಾನಮಂತ್ರಿ ಹುದ್ದೆಯನ್ನು ಆಲ್ಟರ್ನೇಟಿವ್ ಆಗಿ ಒಂದ್ಸಲ ಹೆಣ್ಮಕ್ಳಿಗೆ ಬರ್ಬೇಕು ಪ್ರಧಾನಮಂತ್ರಿ ಹುದ್ದೆ, ಒಂದ್ಸಲ ಗಂಡಸರಿಗೆ ಬರ್ಬೇಕು, ಈ ತರ ತಿದ್ದುಪಡಿ ಮಾಡಿ ಅಂತ ಸಂಸತ್ನಲ್ಲಿ ಹೇಳಿದ್ರು. ಮಹಿಳೆಯರ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಸರ್ಕಾರ. ಸೊ 2011 ಜನಗಣತಿನಲ್ಲಿ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇದರ ಅಂಕಿಅಂಶಗಳೆಲ್ಲ ಇಲ್ಲದಿರೋದ್ರಿಂದ ನೀವು ಈಗ ತಂದ್ರೆ ಇದರಲ್ಲಿ ಬಹುತೇಕ ಈ ಮಹಿಳಾ ಮೀಸಲಾತಿ ಮೇಲ್ವರ್ಗದವರ ಹೆಣ್ಮಕ್ಳು ಸಂಸತ್ತಿಗೆ ಪ್ರವೇಶಿಸೋದಕ್ಕೆ ಕಾರಣ ಆಗುತ್ತೆ. ಇಲ್ಲ ನೀವೆಲ್ಲ ರಾಜಕೀಯ ಪಕ್ಷಗಳಲ್ಲಿ ಏನಾದ್ರೂ ಅದಕ್ಕೆ ಸಂಬಂಧಿಸಿ ನಿರ್ಧಾರ ತಗೋತೀರಾ? ಈಗ ಸ್ಟ್ಯಾಟ್ಯುಟರಿ ಅಬ್ಲಿಗೇಷನ್ ಮಾಡಿದ್ರೆ ಸುಲಭ ಇದು. ನೀವು ಇಲ್ಲೇ 33% ನಲ್ಲಿ ಇಷ್ಟು % OBCಗಳಿಗಿದೆ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅದರಲ್ಲಿ ಮೈನಾರಿಟಿ ಕೂಡ ಬರ್ತಾರೆ, ರಿಲಿಜಿಯಸ್ ಮೈನಾರಿಟಿ, ಸಿಖ್ಖರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಜೈನರು ಬರ್ತಾರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ. ಸೊ ನೀವು ಅವರಿಗೆ ಇಷ್ಟು % ನಾವು ಇಡ್ತೀವಿ. ಆಮೇಲೆ ದಲಿತ ಹೆಣ್ಣು ಮಕ್ಕಳಿಗೆ ಇಷ್ಟು % ಅದು ಬಿಡಿ, ಅಲ್ಲಿ ಸ್ಟ್ಯಾಟ್ಯುಟರಿ ರಿಸರ್ವೇಶನ್ ಅಲ್ಲಿ ಚುನಾವಣೆಯಲ್ಲಿ ಬರೋದ್ರಿಂದ ಅದರಲ್ಲಿ ಆ ಸಮಸ್ಯೆ ಬರೋದಿಲ್ಲ. ಆದ್ರೆ ಮುಖ್ಯವಾಗಿ OBC ಸಮುದಾಯದ ತಳ ಸಮುದಾಯದಲ್ಲಿರುವಂತಹ ಬಹಳ ಮಂದಿ ಹೆಣ್ಮಕ್ಳು ವಂಚಿತರಾಗ್ತಾರೆ ಇದರಿಂದ, ಈ ತರದ ಕಾನೂನು ತಂದ್ರೆ. ಹಾಗಾಗಿ ಅವಾಗ ಏನಾಗಿದೆ, ಇನ್ನೊಂದು ಒಂದು ಆಲ್ಟರ್ನೇಟಿವ್ ಏನಂತ ಹೇಳಿದ್ರೆ, ಆಯಾ ರಾಜಕೀಯ ಪಕ್ಷಗಳು ಒಂದು ತೀರ್ಮಾನವನ್ನು ತೆಗೆದುಕೊಡ್ಬೇಕು. ಏನಂತ ಹೇಳಿದ್ರೆ 33%
ಹೆಣ್ಮಕ್ಳ ಸೀಟ್ ಇದೆಯಲ್ಲ ಅದರಲ್ಲಿ ನಾವು OBC-ಗಳಿಗೆ ನಾವು ಇಷ್ಟು % ಕಡ್ಡಾಯವಾಗಿ ತೆಗೆದಿರ್ತೀವಿ ಅಂತ ಹೇಳಿ ಆ ತರದ್ದು ಏನಾದ್ರು ಪ್ರಯತ್ನ ನಡೆಯೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಬೇರೆ ಪಕ್ಷಗಳೇನಾದ್ರೂ ಮಾಡಬಹುದು, ವಿರೋಧ ಪಕ್ಷಗಳು, ಆದ್ರೆ ಬಿಜೆಪಿ ಅಂತೂ ಆ ತರದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆನೇ ಇಲ್ಲ. ಇದು ಒಂದು ರೀತಿಯಲ್ಲಿ ಒಂದು ಷಡ್ಯಂತ್ರ ಇದು. ಆಮೇಲೆ ಅದನ್ನ ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕಾದಂತ ವಿಷಯ, ಪ್ರತ್ಯೇಕವಾಗಿ ತರಬೇಕಾಗಿತ್ತು. ಎಲ್ಲವನ್ನ ಮಿಕ್ಸ್ ಮಾಡಿ ತರೋದಲ್ಲ. ನೀವು ಒಂದು ಕಡೆಯಿಂದ ನೀವು ಡಿಲಿಮಿಟೇಷನ್ ಇದನ್ನ ಇಟ್ಕೊಂಡ್ಬಿಟ್ಟು ಸಂಖ್ಯೆಗಳನ್ನ ಹೆಚ್ಚು ಮಾಡೋದು, ಅದಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ವಿರೋಧ ಇದೆ. ದಕ್ಷಿಣದ ರಾಜ್ಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಅದರಿಂದ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇದು ಮೂರನ್ನು ಒಟ್ಟಿಗೆ ಸೇರಿಸಿ ಅವಸರವಾಗಿ, ಅದು ಚುನಾವಣೆ ನಡೀತಾ ಇದೆ, 5 ರಾಜ್ಯಗಳದ್ದು ಚುನಾವಣೆ ಮುಂದಿಟ್ಕೊಂಡ್ಬಿಟ್ಟು ಈ ತರ ತರೋದೇನು ಅಂತ ಹೇಳಿದ್ರೆ ಸುಮ್ಮನೆ ಒಂದು ತಂತ್ರ ಇದು, ಕಣ್ಣೊರೆಸೋ ತಂತ್ರ ಇದು. ಜನರಿಗೆ ಏನೋ ಭಾಷಣ ಮಾಡ್ಬೇಕು, ನಾವ್ ಏನಂತ ಹೇಳಿದ್ವಿ, ನಾವು ತರ್ಲಿಕ್ಕೆ ಹೊರಟ್ವಿ, ಆದ್ರೆ ಪ್ರತಿಪಕ್ಷದವರು ಬಿಡ್ಲಿಲ್ಲ, ಕಾಂಗ್ರೆಸ್ನವರು ಬಿಡ್ಲಿಲ್ಲ, ಕಮ್ಯುನಿಸ್ಟರು ಬಿಡ್ಲಿಲ್ಲ, ಅಥವಾ ಬೇರೆ ಪ್ರಾದೇಶಿಕ ಪಕ್ಷಗಳು ಬಿಡ್ಲಿಲ್ಲ ಅನ್ನುವಂಥದ್ದು ಭಾಷಣ ಮಾಡ್ಲಿಕ್ಕೆ ಬೇಕು ಇವರಿಗೆ. ಅದಕ್ಕಾಗಿ ಆ ಕಾರಣಕ್ಕಾಗಿ ಇದನ್ನ ತಂದಿದ್ದಾರಷ್ಟೇ ಹೊರತು ಇದು ಪ್ರಾಮಾಣಿಕವಾದಂತಹ ಪ್ರಯತ್ನ ಆಗಿರ್ಲಿಲ್ಲ. ಓಕೆ, ಹನೀಫ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ಇದ್ರೆ ಅದನ್ನು ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.